ಬಯಸಿದ್ದೆಲ್ಲ ಸಿಗದೋ ಬಾಳನೆ, ಬಯಸಿದ್ದೆಲ್ಲ ಸಿಗದೋ ಬಾಳನೆ. ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದೋ ಬಾಳನೆ, ಬಯಸಿದ್ದೆಲ್ಲ ಸಿಗದೋ ಬಾಳನೆ. ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಈ ಬಾರಿಯ SSLC ಪರೀಕ್ಷೆಯಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳ ಪೈಕಿ ಪುತ್ತೂರಿನ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲಿನ ವಿದ್ಯಾರ್ಥಿಗಳು ಕೂಡ ಬಹಳಷ್ಟಿದ್ದಾರೆ. ಈ ಪೈಕಿ 623 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿ ಫಾತಿಮತ್ ಇರ್ಫಾನಾ ಅವರ ಸಾಧನೆ ಏನು ಅನ್ನುವಂಥದ್ದನ್ನು ತಿಳಿಯುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. 623 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಆ ಮೂಲಕ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವಂಥವರು. ಸೊ ಅವರ ಸಾಧನೆಯ ಬಗ್ಗೆ ಇನ್ನಷ್ಟು ಅವರಿಂದಲೇ ನಾವು ಕೇಳಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ರಮ್ಲತ್ ಅವರೇ ನಮಸ್ತೆ. ಕ್ಷಮಿಸಿ, ಇರ್ಫಾನ್ ಅವರೇ ನಮಸ್ತೆ. 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 ಮೊದಲನೇದಾಗಿ ಅಭಿನಂದನೆಗಳು. ಹೇಗೆ ಅನಿಸ್ತಾ ಇದೆ? 623 ಮಾರ್ಕ್ಸ್ ಬಂದಿದೆ, ಎಷ್ಟು ಖುಷಿ ಇದೆ? ನೀವೆಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ? ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗ್ತಾ ಉಂಟು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ 623 ಬಂದದ್ದು ಖುಷಿ ಆಗ್ತಾ ಉಂಟು. ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ 625, 624 ಇತ್ತು. 623 ಬಂತು ಅನ್ಎಕ್ಸ್ಪೆಕ್ಟೆಡ್ಲಿ. ಸೊ ಪರವಾಗಿಲ್ಲ, ಖುಷಿ ಆಗ್ತದೆ. 2 ಮಾರ್ಕ್ ಎಲ್ಲಿ ಮಿಸ್ ಆಯಿತು? ಒಂದು ಇಂಗ್ಲೀಷಲ್ಲಿ ಮತ್ತೊಂದು ಸೈನ್ಸಲ್ಲಿ. ಹಾಗೆ. ಸೊ ಟೀಚರ್ಸ್ ಮತ್ತು ಪೇರೆಂಟ್ಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು? ಏನು ಹೇಳಿದರು 623 ಬಂದದಕ್ಕೆ ಅಂತ? ಅಂದರೆ ಅವರಿಗೆ 625 ಹೋಪ್ ಇತ್ತು, ಟೀಚರ್ಸ್ ಮತ್ತು ಪೇರೆಂಟ್ಸಿಗೆ. ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನನ್ನಲ್ಲಿ 625 ಬರ್ತಾಳೆ ಇವಳಂತ. ಮತ್ತು ಅದೊಂದು ಇಂಗ್ಲೀಷಲ್ಲೊಂದು ಎಸ್ಸೆಯಲ್ಲಿ ಮತ್ತು ಸೈನ್ಸಲ್ಲೊಂದು ಮಾರ್ಕ್ ಹೋಯಿತು. ಹಾಗೆ. ರಿವ್ಯಾಲ್ಯೂಯೇಷನ್ಗೆ ಏನಾದರೂ ಹಾಕುವಂಥ ಪ್ಲ್ಯಾನ್ ಏನಾದರೂ ಇದೆಯಾ? ಇಲ್ಲ, ನಾವು ಪೇಪರ್ ಅಂತ ತರಿಸಿದ್ವಿ. ರಿವ್ಯಾಲ್ಯೂಯೇಷನ್ಗೆ ಬೇಡ ಅಂತ ಆಗ್ತದೆ. ಸ್ಟಡೀಸ್ ಬಿಟ್ಟು ಬೇರೆ ಯಾವುದೆಲ್ಲ ನಿಮ್ಮ ಇಷ್ಟದ ಫೀಲ್ಡ್, ಯಾವುದರಲ್ಲೆಲ್ಲ ನೀವು ಆಕ್ಟಿವ್ ಆಗಿದ್ದೀರಿ ಅದರ್ ದನ್ ಸ್ಟಡೀಸ್ ಅಂತ? ಬೇರೆ ಸ್ಪೋರ್ಟ್ಸಲ್ಲಿ ಒಳ್ಳೆ ಆಕ್ಟಿವ್ ಆಗಿದ್ದೇನೆ, ಮತ್ತು ಸಿಂಗಿಂಗಲ್ಲಿ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತೇನೆ. ಮತ್ತು ಈ ಸಲ ಮದ್ರಸ ಕೂಡ ಇತ್ತು 10th ಅಲ್ಲಿ, ಅದಕ್ಕೆ ಹೋಗಿ ಬರುವಾಗ 8:30 ಆಗ್ತಾ ಇತ್ತು. ಅದಾದಮೇಲೆ ನನ್ನ ಹೋಮ್ ವರ್ಕ್, ನೋಟ್ಸ್ ಎಲ್ಲ ಫಿನಿಶ್ ಮಾಡ್ತಾ ಇದ್ದೆ. ಸೊ ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಸ್ಟಡೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸ್ಪೋರ್ಟ್ಸು, ಮದ್ರಸ ಹೇಗೆ ಮ್ಯಾನೇಜ್ ಆಗ್ತಾ ಇತ್ತು ಅಂತ? ಅಂದರೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಆಯಿತು. ಡೀಪಾಗಿ ಅದಕ್ಕೆ ಹೋಗಬೇಕಂತ ಹೇಳಿರಲಿಲ್ಲ. ವಿ ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಇಫ್ ಯು ಆರ್ ಥೊರೋ ವಿತ್ ದ ಕಾನ್ಸೆಪ್ಟ್, ಮತ್ತು ನಿಮಗೆ ಅದರ ಹೆದರಿಕೆ ಇಲ್ಲ. ನಿಮಗೆ ಹೇಗೆ ಬೇಕಿದ್ರೂ ಕ್ವೆಶ್ಚನ್ ಪೇಪರನ್ನು ಫೇಸ್ ಮಾಡ್ಬೋದು. ಕೋವಿಡ್ ಟೈಮಲ್ಲಿ ಏನಾದರೂ ಕಷ್ಟ ಆಯಿತಾ? ಅಂದರೆ ರೆಗ್ಯುಲರ್ ಕ್ಲಾಸಸ್ ಇರಲಿಲ್ಲ, 2 ವರ್ಷ ಡೈರೆಕ್ಟ್ ಎಕ್ಸಾಮ್ ಇರಲಿಲ್ಲ, SSLC ಅನ್ನೇ ಬರೆದ್ರಿ. ಸೊ ಕೋವಿಡ್ ಟೈಮನ್ನು ಹೇಗೆ ನೀವು ಫೇಸ್ ಮಾಡಿದ್ರಿ ಅಂತ? ಇಲ್ಲ, ಕೋವಿಡ್ ಟೈಮಲ್ಲಿ ಕಷ್ಟ ಏನಿರಲಿಲ್ಲ ನಮಗೆ. ಅವರು ಸ್ಕೂಲಿಗೆ ಕರಿತಾ ಇದ್ರು ಕೋವಿಡ್ ಟೈಮಲ್ಲಿ. ಸ್ಕೂಲಲ್ಲಿ ಕ್ಲಾಸ್ ಮಾಡಿ, ಅಂದರೆ ಆಲ್ಟರ್ನೇಟ್ ಡೇಸಲ್ಲಿ ಮಾಡ್ತಾ ಇದ್ರು. ಹಾಗೆ ಏನು ಅಷ್ಟೇನು ಕಷ್ಟ ಆಗಲಿಲ್ಲ ಕೋವಿಡ್ ಡೇಸಲ್ಲಿ. ನೆಕ್ಸ್ಟ್ ಪ್ಲ್ಯಾನ್ ಏನು ನಿಮ್ಮದು? ಮುಂದಕ್ಕೆ ಏನಾಗಬೇಕು? ಜೀವನದ ಆಸೆ ಏನು ನಿಮ್ಮದು? ಮುಂದೆ ಡಾಕ್ಟರ್ ಆಗುವ ಅಂತ, ಗೈನಕಾಲಜಿಸ್ಟ್. ಸೊ ನಿಮಗೆ ಸಪೋರ್ಟ್ ಇದೆ? ಹೌದು, ಪೇರೆಂಟ್ಸ್ ಫುಲ್ ಸಪೋರ್ಟ್ ಆಗಿದ್ದಾರೆ ನನಗೆ. ಪೇರೆಂಟ್ಸ್ ನನ್ನ ಫುಲ್ ಫ್ಯಾಮಿಲಿ ಸಪೋರ್ಟಲ್ಲುಂಟು. ಹಾಗೆ. ಸೊ ಒಟ್ಟು ಅಚೀವ್ಮೆಂಟ್ ಬಗ್ಗೆ ಖುಷಿ ಇದೆ ನಿಮಗೆ? ಹೌದು, ಮತ್ತು ನನ್ನ ಟೀಚರ್ಸ್ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ? ಹೌದು, ಎಲ್ಲರಿಗೂ ಥ್ಯಾಂಕ್ಸ್. ನನಗೆ ಸಪೋರ್ಟ್ ಮಾಡಿದ ಟೀಚರ್ಸಿಗೂ, ಫ್ಯಾಮಿಲಿಗೂ, ಪೇರೆಂಟ್ಸಿಗೂ ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದಿದ್ರೆ ವಿಶೇಷವಾಗಿ ಏನು ಹೇಳ್ತೀರಿ? ಅವರ ಒಂದು ಸಪೋರ್ಟ್, ಅವರ ಒಂದು ಸ್ಟ್ರೆಂತಿನ ಬಗ್ಗೆ. ತುಂಬ ಕಷ್ಟಪಟ್ಟಿದ್ದಾರೆ. 10th ಒಳ್ಳೆ ಮಾರ್ಕ್ ಬರಬೇಕಂತ ಒಂದು ಒಳ್ಳೆ ಆಸೆ ಇತ್ತು ಅವರಿಗೆ. ಅದನ್ನು ಸಾಧಿಸಬೇಕನ್ನೋ ಹಠ ನನಗೆ ಇತ್ತು. ಹಾಗೆ ನನ್ನ ಅಪ್ಪ ಕೂಡ ಒಳ್ಳೆ ಕಷ್ಟ ಬಂದು, ಅಮ್ಮ ಎಲ್ಲ ಕಷ್ಟ ಬಂದಕ್ಕೆ ಸಾರ್ಥಕ ಆಯಿತು. ಖುಷಿ ಇದೆ ಒಟ್ಟು. ಹೌದು. ಮತ್ತು ನನ್ನ ಅಜ್ಜ ಮೊನ್ನೆ ತೀರ್ ಹೋದ್ರು. ಅವರಿಗೆ ಒಳ್ಳೆ ಇದಿತ್ತು, ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಮೊನ್ನೆ ರಿಸಲ್ಟ್ಗಿಂತ ಒಂದು 4 ದಿನ ಮುಂಚೆ ತೀರ್ ಹೋದ್ರು. ಹಾಗೆ ಅದೊಂದು ಬೇಸರ ಉಂಟು. ರಿಸಲ್ಟ್ ಟೈಮಲ್ಲಿ ಅವರು ಇರಬೇಕಿತ್ತಂತ ಒಂದು ಆಸೆ ಇತ್ತು. ನಮ್ಮ ಕಡೆಯಿಂದಲೂ ಕೂಡ ನಿಮಗೆ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇದ್ದೇವೆ. ನಿಮ್ಮ ಕನಸು ಕಂಡಂತಹ ಅಥವಾ ನಿಮ್ಮ ಭವಿಷ್ಯದ ಹಾದಿ ಉಜ್ವಲವಾಗಿರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು ಅಂತ ಹೇಳ್ತಾ, ಈಗ ಇವರ ಪೋಷಕರಿದ್ದಾರೆ, ಅವರ ಜೊತೆ ಸ್ವಲ್ಪ ಮಾತಾಡಿಕೊಳ್ಳೋಣ. ಇವರ
ತಂದೆ ಇರ್ಫಾನ್ ಅವರ ತಂದೆ ಇಕ್ಬಾಲ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಮಗಳ ಸಾಧನೆ? ತುಂಬ ಖುಷಿ ಆಗ್ತಾ ಇದೆ. ನೀವೆಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಥವಾ ಮಗಳ ಬಗ್ಗೆ ನಿಮಗಿದಂಥ ನಿರೀಕ್ಷೆಗಳಿಷ್ಟು? ಯಾವಾಗಲೂ ಅವಳಲ್ಲಿ ಹೇಳ್ತಾ ಇದ್ದೆ, ಇದು ಒಂದು 620 ಎಬೋವ್ ಬರ್ತದೆ ಅಂತ ನಮಗೆ ಇದು ಇತ್ತು, 20ಗಿಂತ ಎಬೋವ್ ಬರ್ಬೋದು ಅಂತ ಹೇಳಿ ಇತ್ತು. ಸೊ ಸ್ವಲ್ಪ ಬೇಸರ ಆಯ್ತಾ? 623 ಆಯಿತು? ಇಲ್ಲ, ಖುಷಿಯಾಗಿದೆ. ಅದೇನೋ ಅದು ಬೇಸರ ಅದೇನಿಲ್ಲ. 23ಕ್ಕೆ ನಮಗೆ ತುಂಬ ಖುಷಿಯಾಗಿದೆ ಅದರಲ್ಲಿ. ಮಗಳನ್ನು ಯಾವ ದಾರಿಯಲ್ಲಿ ಮುಂದೆ ಬೆಳೆಸಬೇಕು ಅನ್ನುವಂಥ ಯೋಚನೆ ಇತ್ತು ಅಥವಾ ಮಗಳು ಏನಾಗಬೇಕು ಅನ್ನುವಂಥದ್ದು ನಿಮ್ಮ ಆಸೆ ಆಗಿತ್ತು ಅಂತ? ನನ್ನ ಆಸೆ ಮೆಡಿಕಲ್ ಫೀಲ್ಡಲ್ಲಿ, ಅದಲ್ಲ ಅಂದರೆ ಮತ್ತು ಸಿವಿಲ್ ಸರ್ವಿಸಲ್ಲಿ ಯಾವುದಾದ್ರೂ ಒಂದು ಇದರಲ್ಲಿ ಹೋಗ್ಬೇಕಂತ ನನ್ನ ಆಸೆ ಇತ್ತು. ಮಗಳು ಅದೇ ಹಾದಿಯನ್ನು ಆರಿಸಿಕೊಂಡಿದೆ, ಅದನ್ನು ಮಾಡ್ತಾಳಂತ ನನಗೆ ವಿಶ್ವಾಸ ಇದೆ. ಸೊ ಒಟ್ಟಾರೆ ನಿಮಗೂ ಕೂಡ ಖುಷಿ ಇದೆ? ಹೌದು. ಬಹುಶಃ ನೀವು ವಿದೇಶದಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ರಿ, ಮಗಳನ್ನು ಎಷ್ಟು ಮಿಸ್ ಮಾಡಿಕೊಳ್ತಾ ಇದ್ರಿ ಅಥವಾ ಅಲ್ಲಿದ್ದುಕೊಂಡು ಹೇಗೆ ಮಗಳ ಬಗ್ಗೆ ನಿಗಾ ವಹಿಸ್ತಾ ಇದ್ರಿ ಅಂತ? ಇಲ್ಲ, ಮತ್ತೆ ಅಲ್ಲಿಗೆ ನಾನು ಕರೆಸ್ತಾ ಇದ್ದೆ ಅವರನ್ನು. ಲಾಸ್ಟ್ ಇದರಲ್ಲಿ ಕೋವಿಡ್ ಟೈಮಲ್ಲಿ ಅವರು ಬಂದಿದ್ದರು ಅಲ್ಲಿ, ನನ್ನೊಟ್ಟಿಗೆ ಒಂದು 8 ಮಂತಲ್ಲಿ ಸ್ಪೆಂಡ್ ಮಾಡಿದ್ರು ಅವರು. ಹಾಗೆ ಇದರಲ್ಲಿ ನನಗೆ ಒಂದು ಸಮಾಧಾನ ಇರ್ತಿತ್ತು ಅದರಲ್ಲಿ. ಹೌದು. ಮತ್ತು ನಾನೊಂದು 4 ತಿಂಗಳಿಗೆ, ಇಲ್ಲಾಂದರೆ ಒಂದು ಮಿನಿಮಮ್ ಒಂದು 6 ತಿಂಗಳಿಗೆ ನಾನು ಇಲ್ಲಿ ಬರ್ತಾ ಇದ್ದೆ, ವಿಸಿಟ್ ಮಾಡ್ತಾ ಇದ್ದೆ. ಹೌದು, ಖುಷಿ ಇದೆ, ತುಂಬ ಖುಷಿ ಇದೆ. ಓಕೆ. ಸೊ ನೀವು ಕಂಡಿರುವಂಥ ಕನಸು ಕೂಡ ಈಡೇರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಈಗ ತಾಯಿ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಯಾಕಂತ ಹೇಳಿದರೆ ಮಕ್ಕಳ ಸಾಧನೆಯಲ್ಲಿ ಹೆತ್ತವರ ಪಾತ್ರ ಬಹಳಷ್ಟು ಮುಖ್ಯ ಆಗಿರುತ್ತೆ. ಇವರ ದಿನಚರಿ ಹೇಗಿತ್ತು ಕೇಳೋಣ. ರಮ್ಲತ್ ಅವರು ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ನಿಮಗೆ ಮಗಳ ಸಾಧನೆ ನೋಡಿ? ತುಂಬ ಖುಷಿ ತಂದಿದೆ, ತುಂಬ ಖುಷಿಯಾಗಿದೆ. ಇವರ ಒಂದು ರುಟೀನ್ ಹೇಗಿತ್ತು? ಅಂದ್ರೆ ಸ್ಟಡೀಸ್ ಯಾವಾಗೆಲ್ಲ ಮಾಡ್ತಾ ಇದ್ರು, ಮನೆಯಲ್ಲಿ ಬೇರೆ ಯಾವುದ್ರಲ್ಲೆಲ್ಲ ಆಕ್ಟಿವ್ ಆಗಿರ್ತಾ ಇದ್ರು ಅಂತ? ಅದೇ ಅವಳು ಸ್ಟಡೀಸ್ ಅಂದರೆ ಅವಳಿಗೆ ಮಾರ್ನಿಂಗ್ 6 o'clock ಸ್ಟಡೀಸ್ 8:30 ತನಕ ಸ್ಟಡೀಸ್ ಮಾಡ್ತಾಯಿದ್ಲು. ಆನಂತರ ಈವ್ನಿಂಗ್ ಅದೇ ಮದ್ರಸ ಬಿಟ್ಟು 8:30 9 o'clockಗೆ ನಾನು ಅವಳನ್ನು ಕರ್ಕೊಂಡು ಬರಬೇಕು. ಆನಂತರ 10 o'clock ಲಾಸ್ಟ್ ಆಯಿತು ಸ್ಟಡೀಸ್ ಮಾಡ್ತಾಯಿದ್ಲು. ಮತ್ತು ಸಿಂಗಿಂಗ್ ಅವಳಿಗೆ ತುಂಬ ಇಷ್ಟ, ಅದನ್ನು ಸಹ ಸಪೋರ್ಟ್ ಮಾಡ್ತಾಯಿದ್ದೆ. ಅಂದರೆ ಸ್ಟಡೀಸನ್ನೇ ನಾವು ಕಾನ್ಸಂಟ್ರೇಟ್ ಮಾಡಬಾರ್ದು. ಅವರು ಹೇಗೆ ಅವರು ಬೇರೆ ಇದರಲ್ಲಿದ್ದಾದರೆ ಅವರಿಗೆ ಸ್ವಲ್ಪ ಈಸಿಯಾಗಿ ಸ್ಟಡಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಬೇರೆದಕ್ಕೆ ನಾನು ಹೆಚ್ಚು ಎಕ್ಸಾಮ್ ಟೈಮಲ್ಲಿ ಕೂಡ ನಾನು ಬೇರೆ ಇದನ್ನು ಜಾಸ್ತಿ ಅವಳಿಗೆ ಸ್ಪೆಂಡ್ ಮಾಡ್ತಾಯಿದ್ದೆ ಟೈಮನ್ನು. ಹಾಗಾಗಿ ಈಸಿಯಾಗಿ ತಗೊಂಡು ಹೋದ್ಲು ಈ ವರ್ಷ. ಇನ್ನು ಫ್ಯಾಮಿಲಿ ಜೊತೆ ಅವರು ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಅಥವಾ ಅವರ ಒಂದು ಫ್ಯಾಮಿಲಿಯ ಜೊತೆಗೆ ಅವರ ಒಡನಾಟ ಅದೆಲ್ಲ ಹೇಗಿದೆ ಅಂತ? ತುಂಬ ನಾನು ಹೇಳಬೇಕು, ನಮ್ಗೆ ಖುಷಿ ತಂದಿದೆ. ಅವಳ ಸ್ವಭಾವ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾನು ಹಾರೈಸ್ತೇನೆ. ಅವಳಿಗೆ ಒಳ್ಳೆಯ ಸ್ವಭಾವನ ಇಟ್ಕೊಂಡಿದ್ದಾಳೆ. ಕೋವಿಡ್ ಟೈಮಲ್ಲಿ ಕೆಲವೊಂದು ಪೋಷಕರಿಗೆ ಆತಂಕ ಇತ್ತು, ಮಕ್ಕಳ ಭವಿಷ್ಯ ಏನಾಗಬಹುದು ಅಂದರೆ ನೇರವಾಗಿ ಕ್ಲಾಸಸ್ ಇಲ್ಲ. ಆ ಟೈಮಲ್ಲಿ ನಿಮಗೇನಾದರೂ ಭಯ ಕಾಡಿತ್ತ ಮಗಳ ಭವಿಷ್ಯದ ಬಗ್ಗೆ? ಆ ಟೈಮ್ ಅವಳಿಗೆ ತುಂಬ ವರ್ತ್ ಆಯಿತು. ಆ ಕೋವಿಡ್ ಟೈಮಲ್ಲಿ ಅವಳು ತುಂಬ ಈ 10th ಬೇಕಾದ್ದನ್ನೆಲ್ಲವನ್ನು ಅವಳು ಆ ಟೈಮಲ್ಲಿ ಇದು ಮಾಡ್ತಾಯಿದ್ಲು. ಆದ ಕಾರಣ ಅವಳಿಗೆ ಅದು ಪ್ಲಸ್ ಆಗಿ ಬಂತು. ಕೋವಿಡ್ ಟೈಮ್ ಒಳ್ಳೆಯದಾಗಿದೆ ಅವಳಿಗೆ. ಒಟ್ಟಾರೆಯಾಗಿ ನಿಮಗೂ ಖುಷಿ ಇದೆ ಮಗಳ ಬಗ್ಗೆ? ಖುಷಿ ತಂದಿದೆ. ಇದು ಇವರ ತಾಯಿಯ ಮಾತು. ಒಟ್ಟಾರೆಯಾಗಿ ಮಗಳ ಸಾಧನೆಯನ್ನು ಅಂದರೆ ಬಹುಶಃ ಸಾಧನೆಗೆ ಪೂರಕವಾಗಿ ಇವರು ಕೂಡ ನಿರಂತರವಾಗಿ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ಪೂರಕವಾಗಿ ಇವರ ಮೂಲಕ ಸಾಧನೆ ಕೂಡ ಆಗಿದೆ. ಸೊ ಮುಂದಕ್ಕೆ ವೈದ್ಯಕೀಯ ಹಾದಿಯಲ್ಲಿ ಮುನ್ನಡೆಯಬೇಕು ಅನ್ನುವಂಥ ಒಂದು ಕನಸನ್ನು ಕಂಡಿದ್ದಾರೆ. ಅವರ ಕನಸು ಈಡೇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಗಣೇಶ್ ಕಲ್ಲಾರ್ಪೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಉಳಿತಾಯದ ಜಗತ್ತಿಗೆ ಸ್ವಾಗತಿಸ್ತಾ ಇದೆ ಮೋರ್ ಸೂಪರ್ ಮಾರ್ಕೆಟ್. ಪುತ್ತೂರಿನಲ್ಲಿ ಮೋರ್ ಸೂಪರ್ ಮಾರ್ಕೆಟ್ನ 2ನೇ ಶಾಖೆ ಈಗ ನಿಮ್ಮ ಸೇವೆಯಲ್ಲಿ. 499 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ 1 kg ಸಕ್ಕರೆ ಕೇವಲ 3 ರೂಪಾಯಿಗಳಿಗೆ. 1999 ರೂಪಾಯಿ ಮೌಲ್ಯಕ್ಕಿಂತ ಅಧಿಕ ಖರೀದಿಸಿ ಮತ್ತು ಪಡೆಯಿರಿ 225 ರೂಪಾಯಿ ಮೌಲ್ಯದ 1000 ml ಸ್ವಸ್ತಿಕ್ 2 ಪೀಸ್ ಕಂಟೈನರ್ ಕೇವಲ 15 ರೂಪಾಯಿಗಳಿಗೆ. 3999 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ 795 ರೂಪಾಯಿ ಮೌಲ್ಯದ 3 ಲೀಟರ್ ಪ್ರೆಷರ್ ಕುಕ್ಕರ್ ಕೇವಲ ರೂಪಾಯಿ 49ಕ್ಕೆ.
ಮೋರ್ ಸೂಪರ್ ಮಾರ್ಕೆಟ್, ಕೇಶವ ಶ್ರೀ ಶಾಪಿಂಗ್ ಸೆಂಟರ್, KSRTC ಬಸ್ ನಿಲ್ದಾಣದ ಎದುರು, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.